ಪ್ರಾಣೇಶ್ವರ, ನಾರಾಯಣನ ಅವತಾರವೇ ಈ ಪರಶುರಾಮನು. ಕಾಂತ, ನಾರಾಯಣನ ಅವತಾರವಾದ ಕೈಯಲ್ಲಿ ನೀನಿರುವೆ. ನೀನು ಅವನನ್ನು ಜಯಿಸಲಾರೆಂದು ತಿಳಿ ಪ್ರಾಣೇಶ, ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಆ ಪರಶುರಾಮನ ಗುಣಗಾನ ಮಾಡೋದ್ರಿಂದ ನಾನು ಕಲಿಸಿದೆ. ಹುಟ್ಟಿದ ಕಲ್ಲಿ ಕಾಂತ ವೀರ ಕಲಿಸುವರಿಗೆ ಹರಿಯಾಣದಲ್ಲಿ ಆ ಪರಶುರಾಮನ ಅನ್ನವನ್ನು ಜಯಿಸಿದರು. ಹರಿಯಾಣದಲ್ಲಿ ಪರಶುರಾಮನು ಜಯಿಸಿದ ಹರಿಯಾಣದಲ್ಲಿ ಅವನನ್ನು ಜಯಿಸಿದ ಮಾತು ನಾನು ಹುಟ್ಟಿಯನ್ನು ಸಾಧಕ. ಯಾರ ಕೂಡ ಪಂಥವನ್ನು ಕಟ್ಟಕ್ಕೆ ಹೋಗುತ್ತರು ಸುಂದರ ಬೇಡ ಕಾಂತ. ಸುಂದರ ನಾನೇನು ಸಾಮಾನ ಸುಂದರ, ನೀನೇನು ನಾನೇನು ಸಾಮಾನ ಸುಂದರ, ನೀನು ಸಾಮಾನದವನಲ್ಲೊಂದೇ ಇಬ್ಬರನ್ನು ಕಟ್ಟಿಕೊಂಡಿರುವೆ. ಇಬ್ಬರ ಸತಿಯರನ್ನು ಬಿಟ್ಟು ಹೋಗಬಾರದು. ಅವನನ್ನು ಜಯಿಸಿ ನಿನ್ನನ್ನು ಸಂತೋಷವರ ಸುಂದರ ಅದಕ್ಕರೆ ಸಹಾಯಕವಾಗಿ ಬರಲು ಸುಂದರ. ಆ ನಂಬಿಕೆ ನನಗಿಲ್ಲ. ನನಗಿರುವುದಲ್ಲ ಸುಂದರ. ಆತ ಪರಶುರಾಮನ ವಿಚಾರವನ್ನು ತಿಳಿದುಕೊಂಡಿರುವೆಯಾ? ಅದು ಏನು ಚೆನ್ನಾಗಿ ಹೇಳುವ ಕೇಳು. ಕೃತವೇರನ ಪ್ರೇಮಿಯ ಪ್ರಾಣೇಶ್ವರ, ಪರಶುರಾಮನನ್ನು ಧಾರೆಂದು ತಿಳಿದುಕೊಂಡಿರಬೇಕು. ನಮ್ಮನೇನು ಮಾಡುವ ಸುಂದರಿ, ಆತನ ಹೆಸರು ನಿಮ್ಮ ನಾರಾಯಣನು. ಆದರೆ ಅನ್ಯನ ಮಾಡುವ ಸುಂದರಿ, ಅಂತವರೊಡನೆ ಪಂಥವನ್ನು ತೊಟ್ಟು ಹೋಗಲು ಸರಿಯಲ್ಲ ಪ್ರಿಯ. ನೀನೇ ನಮ್ಮಿಬ್ಬರಿಗೆ ಆಶ್ರಯ. ನೀನು ಹೆಚ್ಚು ನನ್ನ ಮಾತನಾಡಿ ಕೇಳವಲ್ಲ. ಏಕೆ
ಪ್ರಾಣೇಶ್ವರ, ನಾವು ಎಷ್ಟು ವಿಧವಾಗಿ ಹೇಳಿದರೂ ನಿನ್ನ ಆಟವನ್ನು ಬಿಡುವುದಿಲ್ಲವೇ? ನೀನು ಎಷ್ಟು ಬೇಡಿಕೊಂಡು ನನ್ನಿಂದ ಕರೆಯಲಾಗುವ ಸುಂದರಿ, ನಡೆಯುವುದಾಗುವುದಿಲ್ಲ. ಆಗುವುದಿಲ್ಲ ಸುಂದರಿ, ಹೋಗೇ ಹೋಗುವೆ. ಹೋಗುವ ಸುಂದರಿ, ಹೌದು. ಹೌದು ಸುಂದರಿ. ಆಗಿದ್ದ ಬೇಳೆ ನಮ್ಮಿಬ್ಬರ ಮ್ಯಾಕಕ್ಕಾಗಿ ಮದುವೆಯಾದೆ. ಅವನನ್ನು ತಿಳಿಸಿಕೊಂಡು ಸುಖ ಇಡುವ ಸುಂದರಿ. ಜಯಿಸಿ ಬಂದ ಮೇಲೆ ನಮ್ಮನ್ನು ಲಗ್ನವಾಗಬೇಕಾಗಿತ್ತು. ಹೌದು ಸುಂದರ. ಆ ಹೇ ಸುಂದರಿ, ಏನು ನನ್ನನ್ನೇ ಮೇಲೆ ಬಿಟ್ಟಕ್ಕೆ ನಾನು ಸುಮ್ಮನೆ ಆಗಬೇಕು ಸುಂದರಿ. ಸುಮ್ಮನೆ ಆಗಬೇಕು. ಯಾತಕ್ಕೆ ಆಗಬೇಕು ಸುಂದರಿ? ನಮ್ಮಿಬ್ಬರ ಮುಖವನ್ನು ನೋಡಿ ಸುಮ್ಮನೆ ಇರಬೇಕು. ಸರ್ವಕಾಲ ಸುಂದರಿ, ಸರ್ವತಾಗುವುದಿಲ್ಲವೆಂದು ಹೇಳುವೆಯ? ಹೌದು ಸುಂದರಿ, ನನಗೆ ಎದುರು ಮಾತನಾಡುವೆಯ? ಹೌದು ಸುಂದರಿ, ನೋಡು, ಹೌದು ಸುಂದರಿ. ಯಾಕೆ ಏನು ಮಾತಾಡಿ ಸುಂದರಿ? ಸತಿಗೆ ಎದುರು ಮಾತನಾಡಬಾರದು. ಯಾತಕ್ಕೆ ಆಗಬೇಕು ಸುಂದರಿ? ಬುದ್ಧಿ ಇಲ್ಲದಂತಾಗುವುದು. ಕಾಂತ, ಸುಂದರಿ, ಅದು ಆಗ, ಹೇಗಾಗುತ್ತದೆ ಸುಂದರಿ? ಈಗಾಗಿಲ್ಲ. ಯಾತಕ್ಕೆ ಆಗಬೇಕು ಸುಂದರಿ? ಪತಿ ಹೇಳಿದಂತೆ ಪತಿ ಕೇಳಬೇಕು. ಪ್ರಾಣೇಶ್ವರ, ಉದೇಶ್ವರ, ಹೇಳುವೆನು ಕೇಳು. ಅಂದಗಾರ ಚಂದಗಾರ ಮಾತಿನಲ್ಲಿ ಮನೋಹರ ಕಾಣಬೇಡ ಹಂದಿರ ನೀವಿ ನನ್ನ ಸರದಾರ ಕಾಣಬೇಡ ಹಂದಿರ ನೀವಿ ನನ್ನ ಅತ್ತ ಇತ್ತ ಖುಷಿ ಬಂದೆ ಹೊರ ಬಂದು ನಿನಗೆ ತಂದೆ ಹುಟ್ಟಿಯಂತೆ ನಾ ಹಾಡಿ ಬಂದೆ. ಅತ್ತ ಇತ್ತ ಖುಷಿ ಬಂದೆ ಹೊರ ಬಂದು ನಿನಗೆ ತಂದೆ ಹುಟ್ಟಿಯಂತೆ ನಾ ಹಾಡಿ ಬಂದೆ. ನಿನಗಾಗಿ ನಾ ಬಂದೆನು ಗೊಬ್ಬರ ನಾಗಡ